ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಿಮ್ಮ ಕೆಲಸಗಳು ಒಳ್ಳೆ ಸಕ್ಸಸ್ ಆಗಲಿ, ಜಯವಾಗಲಿ ಅಂತಂದೇಳಿ ಕೇಳ್ಕೊಂಡು ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಕ್ಕೆ ಹೇಳ್ತಾ, ಇವತ್ತೇನು ಡಿಸೆಂಬರ್ 31ನೇ ತಾರೀಕು, ಕೆಲವರಿಗೆಲ್ಲ ಇವತ್ತೇ ಕೊನೆ ದಿನ ಅಂದರೆ ನಾವು ಈ ಭೂಮಿ ಮೇಲಿಂದ ಯಾವತ್ತು ಹೋಗ್ತೀವೋ, ನಮ್ಮ ಆತ್ಮ ಯಾವತ್ತು ನಿಂತೋಗುತ್ತೋ, ನಮ್ಮ ಉಸಿರು ಯಾವತ್ತು ನಿಂತೋಗುತ್ತೋ ಅವತ್ತು ನಮಗೆ ಕೊನೆ ದಿನ. ಕೆಲವರೆಲ್ಲ ಅವಿವೇಕಿಗಳು, ದಡ್ರು, ಮುಟ್ಟಾಳರು ಏನು ಅಂದ್ಕೊಂಡಿದ್ದಾರೆ, ಡಿಸೆಂಬರ್ 31 ಕೊನೆ ದಿನ, ಡಿಸೆಂಬರ್ 31 ಈ ವರ್ಷದ ಕೊನೆ ದಿನ ನಾವು ಯಾವತ್ತು ಈ ಭೂಮಿಯಿಂದ ಖಾಲಿ ಮಾಡ್ತೀವೋ ಅವತ್ತೇ ನಮಗೆ ಕೊನೆ ದಿನ. ನಾವಿರುವವರೆಗೂ ಯಾವತ್ತೂ ಕೊನೆ ದಿನ ಆಗೋದೇ ಇಲ್ಲ. ಅಕಸ್ಮಾತ್ ನಾನು ಇವತ್ತೇ ಓದ್ದೆ ಅನ್ಕೋ, ಅವತ್ತೇ ನಮಗೆ ಅದು ಕೊನೆ ದಿನ. ಇವತ್ತು ವರ್ಷದ ಕೊನೆ ದಿನ ಆಗ್ಬೋದು. ಆದರೆ ನಮಗೆ ಹೊಸ ವರ್ಷ ಈ ಡಿಸೆಂಬರ್ 31ನೇ ತಾರೀಕು. ಎಲ್ಲರೂ ಕೆಲವರೆಲ್ಲ ಪ್ರತಿದಿನ ಕುಡಿತಾರೆ. ಯಾರೇನು ನಿಮಗೆ ದುಡ್ಡು ಕೊಡಲ್ಲ, ನಿಮ್ಮ ದುಡ್ಡಲ್ಲಿ ನೀವು ಮಜಾ ಮಾಡ್ತಾಯಿದ್ದಾರೆ ಅಷ್ಟೇ. ಆದರೆ ಈ ಡಿಸೆಂಬರ್ 31 ಒಂದು ವಿಶೇಷ ಅಂದ್ಕೊಂಡು, ಇದು ಹೊಸ ವರ್ಷ ಅಂದ್ಕೊಂಡು ಅವಿವೇಕಿಗಳ ಥರ ಕುಡಿಯೋದು, ಕುಣಿದಾಡೋದು, ಎಂಜಾಯ್ ಮಾಡೋದು, ಇದೆಲ್ಲ ನಮ್ಮ ದೇಶದ ಸಂಸ್ಕೃತಿನೇ ಅಲ್ಲ. ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಅದು ಯುಗಾದಿ ಹಬ್ಬದ ದಿನ. ನಮ್ಮ ಕರ್ನಾಟಕದ ಮತ್ತು ನಮ್ಮ ದೇಶದ ಸಂಸ್ಕೃತಿ ನಮಗೆ ಹೊಸ ವರ್ಷ, ಹೊಸ ದಿನ ಅವತ್ತು ಯುಗಾದಿ ಹಬ್ಬದ ದಿನ ಅಂತಂದೇಳಿ ನಾವು ಪ್ರಾರಂಭ ಮಾಡ್ಬೋದು. ಆದರೆ ಕೆಲವರು ಇವತ್ತು ಸೀಮೆಗಿಲ್ದಿರೋ ಥರ ನಾನು ಅದನ್ನು ಬಿಟ್ಟುಬಿಡ್ತೀನಿ, ನಾನು ಇದನ್ನು ಬಿಟ್ಟುಬಿಡ್ತೀನಿ, ಏನೇನು ಬಿಡಲ್ಲ ರೀ, ಯಾವುದು ಬಿಡಲ್ಲ. ಎಲ್ಲ ಬರೀ ಸುಳ್ಳಿನ ಪ್ರಪಂಚದಲ್ಲಿ, ಸುಳ್ಳಿನ ಜನಗಳ ಮಧ್ಯೆ ನಾವಿವತ್ತು ಬದುಕ್ತಾ ಇದ್ದೀವಿ. ಆದರೆ ಈ ಒಂದು ಮಹಾತ್ಮ ಗಾಂಧೀಜಿ ರಸ್ತೆ ಭಾಳ ಅದ್ಭುತವಾದ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಾರೆ ಸುಮಾರು ಜನ. ಅದ್ರ ಜೊತೆಗೆ ಈ ರಸ್ತೆಗೇನು ಮಹಾತ್ಮ ಗಾಂಧೀಜಿ ಅಂತ ಹೆಸರಿಟ್ಟಿರ್ತಾರೆ. ಅದು MG ರೋಡು ಅಂತ ಹೇಳ್ತಾರೆ. MG ರೋಡ್ ಅಂದರೆ ನಮಗೆ ಮುಂಚೆ ಏನನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಇದು ಮಹಾತ್ಮ ಗಾಂಧೀಜಿ ರೋಡ್ ಅನ್ನೋದು. ಆ ಮಹಾತ್ಮ ಗಾಂಧೀಜಿ ರೋಡ್ ಅನ್ನೋದನ್ನ ಇವತ್ತು ಮದ್ಯಪಾನ ಪ್ರಿಯರ ರೋಡ್ ಅಂತಂದೇಳಿ ಹೆಸರಿಡ್ಬೇಕಂತ ನಾನು ಈ ಸರ್ಕಾರನ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಅಂಥ ಅದ್ಭುತವಾದ ವ್ಯಕ್ತಿ ಅಂತ ನೀವೇ ಹೇಳ್ತಾ ಇದ್ದೀರಾ. ಅಂಥ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟು ನಮ್ಮ ದೇಶನ ನಾಮರಾಜ್ಯ ಮಾಡಬೇಕು ಅಂತೇಳಿ, ಆಮೇಲೆ ಮದ್ಯಪಾನ ನಿಷೇಧ ಮಾಡಿ, ಸ್ವಚ್ಛ ಭಾರತ್ ಮಾಡಿ ಅಂತಂದೇಳಿ ಹೇಳ್ತಕ್ಕಂಥ ವ್ಯಕ್ತಿಗೆ ಇವತ್ತು ಎಲ್ಲರ ಅವಮಾನ ಮಾಡ್ತಾಯಿದ್ದೀರಾ. ಯಾರ್ಯಾರಲ್ಲಿ ಕುಡಿದ್ಬಿಟ್ಟು ಮಜಾ ಮಾಡ್ತಾಯಿದ್ದೀರಿ. ಮತ್ತು ಇದ್ರ ಜೊತೆಗೆ ಸರ್ಕಾರ ಕೂಡ ಎಲ್ಲರೂ ಸೇರ್ಕೊಂಡು ಮಹಾತ್ಮ ಗಾಂಧೀಜಿ ಅವ್ರ ಹೆಸರಿಗೆ ಕಳಂಕ ತರ್ತಾಯಿದ್ದೀರಿ, ಅವರಿಗೆ ಅವಮಾನ ಮಾಡ್ತಾಯಿದ್ದೀರಿ. ನಿಜವಾಗ್ಲೂ ಅವ್ರ ಹೆಸರಿಗೆ ನೀವು ಗೌರವ ಕೊಡ್ತಾಯಿದ್ದೀರಿ ಅಂದರೆ, ಅವ್ರ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತೀವಂದರೆ, ಅವರ ವ್ಯಕ್ತಿತ್ವಗಳನ್ನು ನೀವು ಫಾಲೋ ಮಾಡ್ತೀವಿ ಅನ್ನಂಗಿದ್ರೆ ನಿಜವಾಗ್ಲೂ ಆ MG ರಸ್ತೆಗೆ ಮದ್ಯಪಾನ ಪ್ರಿಯ ರಸ್ತೆ ಅಂತ ಹೆಸರಿಡಿ. ಯಾಕಂದರೆ ಪ್ರತಿದಿನ ರಸ್ತೆಯಲ್ಲಿ ಕುಡಿಯೋದು, ಕುಣಿದಾಡೋದು, ಅರಬೆತ್ತಲೆಯಾಗಿ ಓಡಾಡೋದು, ಅರಬೆತ್ತಲೆ ಬಟ್ಟೆ ಹಾಕ್ಕೊಂಡು ಕುಣಿದಾಡೋದು, ಅರಬೆತ್ತಲೆಯಾಗಿ ತಬ್ಕೊಳ್ಳೋದು, ಮುತ್ಕೊಡೋದು, ಎಲ್ಲ ಈ ಥರ ಅವ್ಯವಹಾರಗಳು ನಡೀತಾ ಇರ್ತವೆ. ಅವಿವೇಕಿಗಳು ಥರ ಆಡ್ತಾ ಇರ್ತಾರೆ. ನಿಜವಾಗ್ಲೂ ಆ MG ರೋಡ್ಗೆ ಇದು ಮದ್ಯಪಾನ ಪ್ರಿಯರ ರೋಡು. ಆಮೇಲೆ ಬ್ರಿಗೇಡ್ ರೋಡ್ ಅಂತ ಇದೆಯಲ್ಲ, ಅದು ಮದ್ಯಪಾನ ಪ್ರಿಯರ ಕ್ರಾಸ್ ರೋಡ್ ಅಂತ ಹೆಸರಿಟ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ನಮ್ಮ ದೇಶನ ಬರೀ ಇವತ್ತು ಮೊನ್ನೆ ಯಾವುದೋ ಒಂದು ಸಿನಿಮಾ ನೋಡ್ಬಿಟ್ಟು ಹಂಗೆ ಅಂತಂದೇಳಿ ಭಯ ಪಡ್ಕೊಂಡ್ರಿ. ಆದರೆ ಸಿನಿಮಾ ನೋಡೋದು ಮಾತ್ರ ಅಲ್ಲ, ಆ ಸಿನಿಮಾದಲ್ಲಿ ಏನಿದೆ ಅದನ್ನು ನಾವು ಫಾಲೋ ಮಾಡ್ಬೇಕಲ್ವ. ಯಾರು ಫಾಲೋ ಮಾಡ್ತಾಯಿದ್ರಿ, ಎಲ್ಲಿ ಫಾಲೋ ಮಾಡ್ತಾಯಿದ್ರಿ? ಮತ್ತು ಸರ್ಕಾರಗಳನ್ನು ಬೈಯೋದು, ಮಂತ್ರಿಗಳನ್ನು ಬೈಯೋದು. ಈ ಡಿಸೆಂಬರ್ 31 ಬೈರಿ ನೋಡೋಣ. ನಮ್ದು ರಸ್ತೆ ಸರಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಸರಿಯಾಗಿ ಬಸ್ಗಳಿಲ್ಲ, ಸರಿಯಾಗಿ ಆಸ್ಪತ್ರೆಗಳಿಲ್ಲ. ಡಿಸೆಂಬರ್ 31ನೇ ತಾರೀಕು ಈ ಥರ ಹೋರಾಟ ಮಾಡಿ ನಮಗೆ ಜನವರಿಲಿ ಈ ಥರ ಆಗಬೇಕು, ನಮಗೆ ಮುಂದಿನ ವರ್ಷ ಈ ಥರ ಆಗಬೇಕು ಅಂತಂದೇಳಿ ಮಾತಾಡಿ ಹೋರಾಟ ಮಾಡಿ. ಇದು ಕುಡಿದ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಈ ಡಿಸೆಂಬರ್ 31 ಬೇಕಾ? ಕುಡಿದ್ಬಿಟ್ಟು ಕುಣಿದಾಡೋಕ್ಕೆ ಆ ಮಹಾತ್ಮ ಗಾಂಧೀಜಿ ಅವರು ರಸ್ತೆನೇ ಬೇಕಾ? ಬೇರೆ ರಸ್ತೆಗಳು ನಿಮ್ಮ ಮನೆ ಇಲ್ವಾ? ನಿಮ್ಮ ಮನೇಲಿ ಮಾಡ್ಕೊಳಕ್ಕಾಗಲ್ವಾ? ಆ ರಸ್ತೆಗೆ ಹೋಗಿ ಅವಿವೇಕಿಗಳ ಥರ, ದರಿದ್ರಗಳ ಥರ ಆಡ್ಬೇಕಾ ನೀವೆಲ್ಲ ಉತ್ತರ ಭಾರತದವರು ಏನು ಸೀಮೆಗಿಲ್ದವ್ರು ಮೇಲಿಂದ ಎಳೆಬುದ್ದಿದ್ದೀರಾ? ಇಲ್ಲಿ ಬಂದು ಅರೆಬೆತ್ತಲೆಯಾಗಿ ಓಡಾಡ್ಕೊಂಡು, ಅರೆಬೆತ್ತಲೆಯಾಗಿ ತಿರುಗಾಡ್ಕೊಂಡು, ತಬ್ಕೊಂಡು, ಅಲ್ಲಿ ಆ ಮಹಾತ್ಮ ಗಾಂಧೀಜಿ ರಸ್ತೆಯನ್ನು ಹಾಳು ಮಾಡ್ಕೊಂಡು, ಅವ್ರ ಹೆಸರಿಗೆ ಕಳಂಕ ತರ್ಕೊಂಡು, ಅವ್ರಿಗೆ ಅಗೌರವ ಮಾಡ್ಕೊಂಡು, ಈ ಥರ ಕುಡಿದ್ಬಿಟ್ಟು ಆ ಬ್ರಿಗೇಡ್ ರಸ್ತೆಯಲ್ಲಿ ಮತ್ತು MG ರಸ್ತೆಯಲ್ಲಿ ನೀವು ಈ ಥರ ಎಲ್ಲ ಮಾಡ್ತಾಯಿದ್ರಲ್ಲ, ಇದಕ್ಕೆ ಅವನಾರ ಹೊಸ ವರ್ಷ ಆಚರಣೆ ಅಂತಾರ. ಹೊಸ ವರ್ಷ ಏನು ಹೊಸದಿದೆ? ಏನು ಹೊಸದು ಬರ್ತಾಯಿದೆ? ಏನಿಲ್ಲ, ಒಂದು ನಂಬರ್ ಚೇಂಜ್ ಆಗ್ತಾಯಿದೆ ಅಷ್ಟೇ. 24 ಇದ್ದದ್ದು 25 ಆಗ್ತಾಯಿದೆ. ಅದಕ್ಕೆ ಏನು ಈ ಹ್ಯಾಪಿ ನ್ಯೂ ಇಯರ್ ಅಂತೆ, ಹೊಸ ವರ್ಷ ಅಂತೆ, ಏನು ಅಂಥದಿಲ್ಲ ರೀ. ಅದೇ ಚಂದ್ರ ಹುಡ್ತಾನೆ, ಅದೇ ಸೂರ್ಯ ಹುಡ್ತಾನೆ, ಯಾವುದು ಏನೂ ಹೊಸದಿರಲ್ಲ. ಒಂದು ಕ್ಯಾಲೆಂಡ್ರ್ ಮಾಮೂಲಿ ಪ್ರತಿ ತಿಂಗಳು ಚೇಂಜ್ ಮಾಡ್ತೀವಿ, ಅದು ಮಾಮೂಲಿ 1ನೇ ತಾರೀಕು ಬಂದೇ ಬರುತ್ತೆ ಪ್ರತಿ ತಿಂಗಳು. ಇದು 24 ಇದ್ದದ್ದು 25 ಆಗುತ್ತೆ. ಆ 5ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ
ಈ ಪಟಾಕಿ ಹೊಡೆದು ಈ ಹೋಟ್ಲರು ಈ ದರಿದ್ರ ಟಿ ವಿ ಅವರಂತೂ ಅವರು ಒಂಥರ ಪೂಜಾರಿಗಳು ಕುಂದಿರ್ಸ್ಕೊಂಡು ಮಾತಾಡ್ತಾರೆ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಬ್ರಿಟಿಷರ ಸಂಸ್ಕೃತಿ, ಅದು ಆಂಗ್ಲರ ಸಂಸ್ಕೃತಿ ಅಂತಂದೇಳಿ ಇವತ್ತು ತುಕಾಲಿ ಮಾಧ್ಯಮದರೆ ಬಾಯಿ ಬಡ್ಕೊಂತಾರೆ. ಆಮೇಲೆ ಅದನ್ನೇ ಇವರು ರಿಲೇ ಕೊಡ್ತಾ ಇರ್ತಾರೆ, ಈ ಮಾಧ್ಯಮದವರು ಅದನ್ನೇ ರಿಲೇ ಕೊಡ್ತಾ ಇದ್ದಾರೆ. ಈ ಎಂಥ ಅವಿವೇಕಿಗಳು, ಇವ್ರಿಗೇನು TRP ಬೇಕು, ಯಾವನ ಹೆಂಗಾರೆ ಕಾಳಾಗೋಲ್ಲ ನಮಗೇನಕ್ಕೆ ಬೇಕು, ದೇಶ ಉದ್ಧಾರ ಆಗುತ್ತೋ ಬಡವರು ಉದ್ಧಾರ ಆಯ್ತಾರೋ ನಮಗೆ ಹಾಕಬೇಕು. ಇವತ್ತು ಡಿಸೆಂಬರ್ 31ನೇ ತಾರೀಕು ಏನು ದುಡ್ಡು ಈ ಬಾರ್ಗಳೆಲ್ಲ ಉದ್ಧಾರ ಮಾಡ್ತಿರಲ್ಲ, ಈ ದುಡ್ಡನ್ನು ಒಂದು ದಿನದ ದುಡ್ಡು ಒಂದು ಕ್ಷೇತ್ರನ ಒಂದು ಸಿಂಗಾಪುರ್ ಥರ ಅಭಿವೃದ್ಧಿ ಪಡಿಸ್ಬೋದು. ಒಂದು ಸಿಂಗಾಪುರ ಏನಂತೀರಲ್ಲ ನೀವೆಲ್ಲ ಟೂರ್ ಹೋಗ್ತಿರಲ್ಲಪ್ಪ ಸಿಂಗಾಪುರ ಎಲ್ಲ, ಅದಕ್ಕಿಂತ ಭಯಾನಕ ಮಾಡ್ಬೋದು. ಒಂದು ಅದ್ಭುತವಾದ ಒಂದು ಏನು ಬೆಂಗಳೂರು ನಗರನೇ ಮಾಡ್ಬೋದು, ಅಷ್ಟು ದುಡ್ಡು ಕಲೆಕ್ಷನ್ ಆಗುತ್ತೆ ಒಂದು ದಿವಸ. ಡಿಸೆಂಬರ್ 31ನೇ ತಾರೀಕು 100 ಕೋಟಿ 1000 ಕೋಟಿ ನಮ್ಮ ಜನ, ನಾವು ಬಡವರು ಅಂತಾರೆ, ಸಾಲ ಮಾಡಿ ಆದ್ರೂ 31ನೇ ತಾರೀಕು ಇವತ್ತು ಕುಡಿತಾ ಇದ್ದೀರಾ, ಕುಡ್ಕೊಳ್ಳಿ. ಆದರೆ ಯಾರು ಜೀವ ಕಳಕಳ ಮಟ್ಟಕ್ಕೆ ಕುಡಿಯೋಕ್ಕೆ ಹೋಗ್ಬೇಡಿ, ಅವಿವೇಕ ಥರ ಆಡೋಕ್ಕೆ ಹೋಗ್ಬೇಡಿ, ಹುಚ್ಚರ ಥರ ಆಡೋಕ್ಕೆ ಹೋಗ್ಬೇಡಿ. ಕುಡಿಯೋಂಗಿದ್ರೆ ನೀವು ಮಜಾ ಮಾಡ್ಕೊಳ್ಳಂಗಿದ್ರೆ ಎಲ್ಲರೂ ಮುಂದೆ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಮಜಾ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಆ ಮಹಾತ್ಮ ಗಾಂಧೀಜಿಯವರ ರಸ್ತೆಗೆ ಹೋಗಿ ಅವ್ರ ಹೆಸರಿಗೆ ಕಳಂಕ ತರಬೇಡಿ, ಅವ್ರ ಹೆಸರಿಗೆ ಅಗೌರವ ತರಬೇಡಿ. ಅವ್ರಿಗೆ ನಿಜವಾಗ್ಲೂ ನೀವು ಗೌರವನೇ ಕೊಡ್ತೀವಿ ಅನ್ನಂಗಿದ್ರೆ, ನಮ್ಮ ದೇಶದ ಸಂಸ್ಕೃತಿ ಉಳಿಸ್ತೀನಿ ಅನ್ನಂಗಿದ್ರೆ ಎಲ್ಲರೂ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಇದು ಹೊಸ ದಿನವೂ ಅಲ್ಲ, ಹೊಸ ವರ್ಷವೂ ಅಲ್ಲ, ನಮಗೆ ಒಂದು ನಂಬರ್ ಚೇಂಜ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರನೇ ಇಷ್ಟೊಂದು ಕುಣಿದಾಡಿ ಇಷ್ಟೊಂದೆಲ್ಲ ಹೆಣ್ಣುಮಕ್ಳನ್ನ ಮಾನಮರ್ದಿ ಕಳ್ಕೊಂಡು ಆ ರಸ್ತೆಯಲ್ಲಿ ತಬ್ಕಾಡ್ಕೊಂಡು ಮಹಾತ್ಮ ಗಾಂಧೀಜಿ ರಸ್ತೆಯಲ್ಲಿ ನಿಜವಾಗ್ಲೂ ಸರ್ಕಾರದವ್ರನ್ನ ನಾನು ಮನೆ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಆ ರಸ್ತೆಗೆ ಮದ್ಯಪಾನ ಪ್ರಿಯರ ರಸ್ತೆ ಇಡಿ ಮತ್ತು ಬ್ರಿಗೇಡ್ ರಸ್ತೆಗೆ ಮದ್ಯಪಾನ ಪ್ರಿಯರ ಕ್ರಾಸ್ ರೋಡ್ ಅಂತ ಇಡಿ. ಯಾಕಂದರೆ ಇವರು ಈ ಎರಡೂ ರಸ್ತೆಯಲ್ಲಿ ಕುಣಿದಾಡ್ಕೊಂಡು ರಾತ್ರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಅದಕ್ಕೆ ಗಾಂಧೀಜಿ ಅವರಿಗೆ ಕಳಂಕ ತರಕ್ಕೆ ಹೋಗಬೇಡಿ. ಒಂದು ಅದ್ಭುತವಾದ ವ್ಯಕ್ತಿ ನೀವೇ, ಕಾಂಗ್ರೆಸ್ ಪಕ್ಷದವರೇ ಇವಾಗ ಬೆಳಗಾಮಲ್ಲಿ 9-10 ಕೋಟಿ ಖರ್ಚು ಮಾಡಿ ಮಹಾತ್ಮ ಗಾಂಧೀಜಿ ಅವರು ಬೆಳಗಾಮಿಗೆ 100 ವರ್ಷ ಬಂದಿದ್ರು ಅಂತ, 100 ವರ್ಷ ಆಯಿತು ಬಂದದಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಸಮಾವೇಶ ಮಾಡ್ತಾಯಿದ್ರಿ. ಅದಕ್ಕೋಸ್ಕರನೇ ನಿಜವಾಗ್ಲೂ ನೀವು ಒಂದು ಗೌರವ ತರಬೇಕು, ಗೌರವ ಕೊಡ್ತಾಯಿದ್ರಿ ಅನ್ನಂಗಿದ್ರೆ ನಿಜವಾಗ್ಲೂ ಆ ಮಹಾತ್ಮ ಗಾಂಧೀಜಿ ಅವರ ಹೆಸರು ತೆಗೆದಾಕಿ ಬೇರೆ ರಸ್ತೆಗೆ ಯಾವ್ದಾರ ಒಂದು ಅದ್ಭುತವಾದ ಒಂದು ಒಳ್ಳೆ ರಸ್ತೆ ಹುಡುಕಿ ಆ ರಸ್ತೆಗೆ ಅವ್ರ ಹೆಸರಿಡಿ, ಆವಾಗ ಒಂದು ಗೌರವ ಕೊಟ್ಟಂಗಾಗುತ್ತೆ. ಇಲ್ಲಿ ಅವಿವೇಕಿಗಳು ದರಿದ್ರದವು ಅಲ್ಲೆಲ್ಲ ಹೋಗಿ ಉತ್ತರ ಭಾರತದವರು ಕುಣಿದಾಡ್ಕೊಂಡು ಅರಬೆತ್ತಿಯಲ್ಲೆಲ್ಲ ಓಡಾಡ್ತಿರ್ತಾರೆ. ಇವೆಲ್ಲ ನೋಡೋಕ್ಕೆ ಕೆಲವು ನಮ್ಮ ಯುವಕರು ಹೋಗಿ ಚೆಲ್ಲು ಸುರಿಸ್ಕೊಂಡು ಕೂತ್ಕೊಂಡಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅವಿವೇಕಕ್ಕೆ ಆಡೋಕ್ಕೆ ಹೋಗ್ಬೇಡಿ. ಇದು ನಿಮ್ಮ ದುಡ್ಡು, ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ, ಆದರೆ ಪ್ರಾಣ ಕಳ್ಕೊಳ್ಳೋವಷ್ಟು ಕುಡಿಯೋಕ್ಕೆ ಹೋಗ್ಬೇಡಿ. ನೀಟಾಗಿ ಕುಡ್ಕೊಂಡು ಮನೆಗೆ ಬರ್ರಿ. ಆಮೇಲೆ ಕಮಿಷನರ್ ಹೇಳ್ತಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ DL ಕ್ಯಾನ್ಸಲ್ ಮಾಡಿಬಿಡ್ತೀವಂತ. ಅದೆಲ್ಲ ಸುಳ್ಳು, ಆ ಥರ ಮಾಡೋಕ್ಕೂ ಆಗಲ್ಲ, ಮಾಡೋದಿಲ್ಲ. ಯಾಕಂದ್ರೆ ನಿಜವಾಗ್ಲೂ ಆ ಥರ ರೂಲ್ಸ್ ಮಾಡಂಗಿದ್ರೆ ಕುಡಿಯೋದು ನಿಲ್ಲಿಸಬೇಡಿ, ಆವಾಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಯಾರು ಮಾಡ್ಕೊಂಬರಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ